ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಶಾಂತಿ ಪರ್ವದಲ್ಲಿ ತನಗಿಂತಲೂ ಬಲಾಢ್ಯರಾದ ಶತ್ರುಗಳನ್ನು ವಶೀಕರಿಸಲು ನಮ್ರತೆಯೇ ಉಪಾಯವೆಂಬುದಕ್ಕೆ ದೃಷ್ಟಾಂತವಾಗಿ ಭೀಷ್ಮನು ಯುಧಿಷ್ಠಿರನಿಗೆ ನದಿಗಳಿಗೂ ಸಮುದ್ರಕ್ಕೂ ನಡೆದ ಸಂವಾದವನ್ನು ತಿಳಿಸಿದುದು ಎಂಬ 113ನೆಯ ಅಧ್ಯಾಯಕ್ಕೆ ಸ್ವಾಗತ. ತಿರುಗಿ ಯುಧಿಷ್ಠಿರನು ಭೀಷ್ಮನನ್ನು ಕುರಿತು, ತಾತ, ರಾಜನು ರಾಜ್ಯವನ್ನು ಪಡೆದಿದ್ದರೂ ದುರ್ಬಲನಾಗಿ ಸಾಧನಗಳು ಸಾಲದಿದ್ದಾಗ ಪ್ರಬಲನಾದ ಶತ್ರುವಿನಲ್ಲಿ ಹೇಗೆ ನಡೆದುಕೊಳ್ಳಬೇಕು ಎಂದು ಕೇಳಲು ಭೀಷ್ಮನು, ಕುಮಾರ, ಇದೇ ವಿಷಯವಾಗಿ ಹಿಂದೆ ನದಿಗಳಿಗೂ ಸಮುದ್ರಕ್ಕೂ ನಡೆದ ಸಂವಾದ ರೂಪವಾದ ಇತಿಹಾಸವೊಂದನ್ನು ನಿದರ್ಶಿಸುವರು. ಹಿಂದೊಮ್ಮೆ ದೈತ್ಯರಿಗೆ ನಿವಾಸ ಸ್ಥಾನವು, ನದಿಗಳಿಗೆ ಪತಿಯೂ ಆದ ಸಮುದ್ರನು ತನಗಿದ್ದ ಒಂದು ಸಂದೇಹವನ್ನು ಕುರಿತು ತನ್ನಲ್ಲಿ ಬಂದು ಸೇರತಕ್ಕ ನದಿಗಳನ್ನು ಕುರಿತು ಹೀಗೆಂದು ಪ್ರಶ್ನೆ ಮಾಡಿದನು. ಎಲೈ ನದಿಗಳಿರ, ನಿಮ್ಮಲ್ಲಿ ಪ್ರವಾಹ ವೇಗವು ಹೆಚ್ಚಾಗಿದ್ದಾಗ ನೀವು ನಿಮ್ಮ ಅಕ್ಕಪಕ್ಕದಲ್ಲಿರುವ ದೊಡ್ಡ ದೊಡ್ಡ ವೃಕ್ಷಗಳನ್ನೆಲ್ಲ ಮೂಲ ಸಹಿತವಾಗಿ ಕಿತ್ತುಕೊಂಡು ನನ್ನಲ್ಲಿಗೆ ತಂದು ಸೇರಿಸುವುದನ್ನು ನಾನು ನೋಡುತ್ತಿರುವೆನು. ಆದರೆ ಕೇವಲ ದುರ್ಬಲವಾಗಿ, ಆಕಾರದಲ್ಲಿಯೂ ಸಣ್ಣದಾಗಿ, ವಿಶೇಷ ಶಾಖೆಗಳೂ ಇಲ್ಲದ ನೀರಂಜಿಯ ಮರವೊಂದನ್ನು ಮಾತ್ರ ನೀವು ಎಷ್ಟೇ ದೊಡ್ಡ ಪ್ರವಾಹದಲ್ಲಿಯೂ ಕಿತ್ತು ತರುವುದಿಲ್ಲಬೇಕೆ? ಅದರಲ್ಲಿ ನಿಮಗೇನಾದರೂ ಅಲಕ್ಷ್ಯವೋ, ಅಭಿಮಾನವೋ, ಅಥವಾ ಅದರಿಂದ ಪ್ರಯೋಜನವಿಲ್ಲವೆಂದು ಬಿಟ್ಟಿರುವಿರೋ? ಅಥವಾ ಅದನ್ನು ಕಂಡರೆ ನಿಮಗೆ ಭೀತಿಯುಂಟು? ನಿಮ್ಮ ತೀರದಲ್ಲಿಯೇ ಬೆಳೆದ ಅದೊಂದನ್ನು ಮಾತ್ರ ನಿಮ್ಮಲ್ಲಿ ಒಬ್ಬರಾದರೂ ಕಿತ್ತು ತರದಿರುವುದಕ್ಕೆ ಕಾರಣವೇನು? ಇದರ ರಹಸ್ಯವನ್ನು ನಾನು ತಿಳಿಯಬೇಕೆಂದಿರುವೆನು ಎಂದನು. ಆಗ ನದಿಗಳಲ್ಲಿ ಪ್ರಧಾನವೆನಿಸಿದ ಗಂಗೆಯು ಸಮುದ್ರವನ್ನು ಕುರಿತು ಸಕಾರಣವಾದ ಮತ್ತು ಮನಸ್ಸಿಗೆ ಒಪ್ಪತಕ್ಕ ಮಾತುಗಳಿಂದ ಹೀಗೆಂದು ಹೇಳಿತು. ಓ ಜಲಾಧಿಪ, ಇದಕ್ಕೆ ದೊಡ್ಡ ಕಾರಣವುಂಟು. ನಮ್ಮ ತೀರದಲ್ಲಿರುವ ದೊಡ್ಡ ದೊಡ್ಡ ಮರಗಳೆಲ್ಲ ತಾವಿದ್ದ ಸ್ಥಳದಲ್ಲಿಯೇ ನಿಶ್ಚಲವಾಗಿ ಬೇರೂರಿ ನಮ್ಮ ಪ್ರವಾಹ ವೇಗವನ್ನು ಲಕ್ಷ್ಯ ಮಾಡದೆ ಶಾಠ್ಯದಿಂದ ನಿಂತಿರುವವು. ಈ ಹೆಮ್ಮೆಯನ್ನು ನೋಡಿಯೇ ನಾವು ಅವು ಹುಟ್ಟಿ ಬೆಳೆದ ಸ್ಥಳವನ್ನು ತಪ್ಪಿಸುವುದಕ್ಕಾಗಿ ಮೂಲ ಸಹಿತವಾಗಿ ಕಿತ್ತು ಸಾಗಿಸಿ ಬಿಡುವೆವು. ನೀರಂಜಿಯ ಮರವು ಅದೇ ರೀತಿಯಾಗಿ ನಮ್ಮ ತೀರದಲ್ಲಿ ಬೇರೂರಿ ಬೆಳೆದು ನಿಂತಿದ್ದರೂ ನಮ್ಮಲ್ಲಿ ಪ್ರವಾಹ ವೇಗವು ಬಂದೊಡನೆ ನಮ್ಮ ತಲೆಯನ್ನು ಬಾಗಿಸಿ ನಮ್ರವಾಗುವವು. ಆ ಪ್ರವಾಹ ವೇಗವು ನಿಂತೊಡನೆ ತಿರುಗಿ ತಮ್ಮ ಪೂರ್ವ ಸ್ಥಿತಿಯಲ್ಲಿ ನೆಟ್ಟಗೆ ನಿಲ್ಲುವವು. ಅವು ಕಾಲ ದೇಶಗಳನ್ನು, ಸಂದರ್ಭವನ್ನು ತಿಳಿದು ನಮಗೆ ಅನುಕೂಲವಾಗಿ ನಡೆದುಕೊಳ್ಳುವವೇ ಹೊರತು ಶಠ ಸ್ವಭಾವದಿಂದ ಸ್ತಂಭದಂತೆ ನೆಟ್ಟಗೆ ನಿಲ್ಲತಕ್ಕವುಗಳಲ್ಲ. ಆದುದರಿಂದಲೇ ಅವು ನಮ್ಮ ಪ್ರವಾಹದೊಡನೆ ನಿನ್ನಲ್ಲಿ ಬರುವುದಿಲ್ಲ. ನೀರಿನ ವೇಗಕ್ಕೂ ಗಾಳಿಯ ವೇಗಕ್ಕೂ ಅಡಗಿ ನಮ್ರವಾಗಿದ್ದು ಆಮೇಲೆ ಮೇಲೆದ್ದು ತಮ್ಮ ಪೂರ್ವಸ್ಥಿತಿಯಲ್ಲಿ ನಿಲ್ಲುವ ಔಷಧಿಗಳು, ಮರಗಿಡಗಳು ಭಂಗಕ್ಕೀಡಾಗದೆ ಸುಖವಾಗಿರುವವು ಎಂದಿತು. ಓ ಧರ್ಮಪುತ್ರ, ಈ ದೃಷ್ಟಾಂತದಿಂದ ಬಹಳ ಪ್ರಬಲಿಸಿರುವ ಶತ್ರುರಾಜನ ನಿರ್ಬಂಧವನ್ನು ತಪ್ಪಿಸಿಕೊಳ್ಳುವುದಕ್ಕಾಗಿ ಮೊಟ್ಟ ಮೊದಲು ಅವರ ವೇಗಕ್ಕೆ ಸಹಿಸಿಕೊಂಡು ವಿನಯವನ್ನು ತೋರಿಸಬೇಕು. ಹಾಗಿಲ್ಲದವನು ಶೀಘ್ರದಲ್ಲಿಯೇ ನಾಶ ಹೊಂದುವನು. ವಿವೇಕವುಳ್ಳ ಯಾವ ರಾಜನು ತನ್ನ ಮತ್ತು ಶತ್ರುವಿನ ಬಲಾಬಲ ತಾರತಮ್ಯಗಳನ್ನು, ಸೇನೆಯನ್ನು, ಪರಾಕ್ರಮವನ್ನು ತಿಳಿದುಕೊಂಡು ಅದಕ್ಕೆ ತಕ್ಕಂತೆ ನಡೆಯುವನೋ ಅವನು ಎಂದಿಗೂ ಪರಾಭವವನ್ನು ಹೊಂದಲಾರನು. ಇದೇ ರೀತಿಯಲ್ಲಿ ರಾಜನು ಶತ್ರುಗಳ ಪ್ರಾಬಲ್ಯವನ್ನು ತಿಳಿದುಕೊಂಡು ಕೂಡಲೇ ಅವರಲ್ಲಿ ವೈತಸ ವೃತ್ತಿಯನ್ನು, ಎಂದರೆ ನೀರಂಜಿ ಮರದ ರೀತಿಯನ್ನು ಅನುಸರಿಸಬೇಕು. ಇದೇ ಪ್ರಜ್ಞಾವಂತರ ಲಕ್ಷಣವು ಎಂದನು. ಇದು 113ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.